ಮನೆಯಲ್ಲೇ ಇಷ್ಟು ಸುಲಭವಾಗಿ ಈ ರೀತಿಯಾಗಿ ಸಾಂಬಾರ್ ಪೌಡರ್ನ ಮಾಡಿಟ್ಕೊಂಡ್ರೆ ಅಂಗಡಿಯಿಂದ ಪುಳಿಯೋಗರೆಗೊಂದು ಮಸಾಲೆ, ಬಿಸಿಬೇಳೆ ಬಾತಿಗೊಂದು ಮಸಾಲೆ, ಬೇಳೆ ಸಾಂಬಾರ್ಗೊಂದು ಮಸಾಲೆ ಪೌಡರ್ಗಳನ್ನ ತರೋ ಅಂತ ತಲೆಬಿಸಿನೇ ಇರಲ್ಲ. ಇದೊಂದು ಪುಡಿನ ಮಾಡಿಟ್ಕೊಂಡ್ರೆ ನೀವು ಸಾಂಬಾರ್ಗಳಿಗೆ, ತರಕಾರಿ ಪಲ್ಯಗಳಿಗೆಲ್ಲ ಆರಾಮಾಗಿ ಬಳಸ್ಕೋಬೋದು. ರುಚಿ ಅಂತೂ ಕೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ರುಚಿಯಾದ ಸಾಂಬಾರ್ ಪೌಡರ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನಾನು ತೋರಿಸೋ ಅಳತೆಯಲ್ಲಿ ನಿಮಗೆ ಸುಮಾರು 1.5 kg ಆಗುವಷ್ಟು ಸಾಂಬಾರ್ ಪೌಡರ್ ನಿಮಗೆ ಸಿಗುತ್ತೆ. ನಾನು ಹೇಳ್ಕೊಡೋ ಮೆಥಡ್ನ ಫಾಲೋ ಮಾಡಿದ್ರೆ 1 ವರ್ಷ ಇಟ್ಟರು ಈ ಸಾಂಬಾರ್ ಪೌಡರ್ ಹಾಳಾಗೋದಿಲ್ಲ. ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಳ್ಳಿ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ 1/4 kg, ಬ್ಯಾಡಗಿ ಮೆಣಸಿನ್ಕಾಯಿ 1/4 kg, ಅರ್ಧ kg ಆಗುವಷ್ಟು ಧನಿಯಾ ಬೀಜನ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 100 ಗ್ರಾಮ್ ಆಗುವಷ್ಟು ಕಡಲೆಬೇಳೆ, 100 ಗ್ರಾಮ್ ಆಗುವಷ್ಟು ಉದ್ದಿನ ಬೇಳೆ, 100 ಗ್ರಾಮ್ ಆಗುವಷ್ಟು ತೊಗರಿಬೇಳೆ, 1/4 kg ಆಗುವಷ್ಟು ಜೀರಿಗೆ, 10 ಗ್ರಾಮ್ ಆಗುವಷ್ಟು ಚಕ್ಕೆ, 10 ಗ್ರಾಮ್ ಮರಾಠ ಮೊಗ್ಗು, ಮೆಣಸು 25 ಗ್ರಾಮ್, ಮೆಂತ್ಯ ಕಾಳು 25 ಗ್ರಾಮ್, ಸಾಸಿವೆ 2 ಟೇಬಲ್ ಸ್ಪೂನ್, ಅಕ್ಕಿ 50 ಗ್ರಾಮ್, 1 ಅರಿಶಿಣ ಕೊನೆನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 1 ಕಟ್ ಆಗುವಷ್ಟು ಕರಿಬೇವನ್ನ ಒಣಗಿಸಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದೊಂದನ್ನೇ ನೀಟಾಗಿ ಸಪ್ರೇಟಾಗಿ ಈ ರೀತಿ ಕೆಂಪಾಗೋವರೆಗೂ ಲೋ ಫ್ಲೇಮ್ನಲ್ಲಿ ಹುರಿದು ಈ ರೀತಿ ಅಗಲವಾದ ಪ್ಲೇಟ್ಗೆ ಎತ್ತಿಟ್ಕೋಬೇಕು. ಎಲ್ಲ ತಣ್ಣಗಾದ್ಮೇಲೆ ನೀವು ಇದನ್ನು ಪೌಡರ್ ಮಾಡ್ಕೋಬೇಕು. ಒಂದೇ ಸಲ ಹಾಕಿ ಹುರ್ಕೊಳ್ತೀವಿ ಅಂದರೆ ಉದ್ದಿನಬೇಳೆ ಸಣ್ಣ ಇರುತ್ತೆ, ಕಡಲೆಬೇಳೆ ದಪ್ಪ ಇರುತ್ತೆ, ಒಂದು ರೋಸ್ಟ್ ಆಗುತ್ತೆ, ಒಂದು ರೋಸ್ಟ್ ಆಗಲ್ಲ. ಹಾಗಾಗಿ ನೀವು ಸಪ್ರೇಟ್ ಆಗಿನೇ ಹುರ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ತೊಗರಿಬೇಳೆ, ಕಡಲೆಬೇಳೆ ಎಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ರೋಸ್ಟ್ ಆಗೋದಕ್ಕೆ. ಹಾಗಾಗಿ ಸಪ್ರೇಟಾಗಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಉಂಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅರ್ಧಂಬರ್ಧ ಎಲ್ಲ ನೀವು ರೋಸ್ಟ್ ಮಾಡ್ಕೋಬೇಡಿ. ಅಕ್ಕಿನೂ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದಕ್ಕೂ ನಾನಿಲ್ಲಿ ಎಣ್ಣೆನ ಸೇರಿಸ್ಕೊಂಡಿಲ್ಲ. ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಏನಾಗುತ್ತೆ, ಸ್ಮೆಲ್ ಆಗುತ್ತೆ ಪೌಡರು. ಹಾಗಾಗಿ ನಾನು ಎಣ್ಣೆ ಸೇರಿಸ್ಕೊತಾ ಇಲ್ಲ, ಹಾಗೇನೆ ಹುರ್ಕೊಳ್ತಾ ಇದ್ದೀನಿ. ಹುರಿಯುವಾಗ ಅದ್ರದ್ದು ಪರಿಮಳ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ತುಂಬ ಹುರಿಯೋದಕ್ಕೆ ಹೋಗಬೇಡಿ. ನಾನು ಹೇಳಿರೋ ಅಷ್ಟೇ ಪ್ರಮಾಣದಲ್ಲಿ ನೀವು ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ನಿಮ್ಗೇನಾದರೂ ಪೌಡರ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಡಬಲ್ ಕ್ವಾಂಟಿಟಿನಲ್ಲಿ ನೀವು ಹೆಚ್ಚಿಸ್ಕೋಬೋದು. ಸಾಸಿವೆನೂ ಅಷ್ಟೇ, ಅದು ಚಟಪಟ ಅನ್ನೋವರೆಗೂ ಹುರಿದು ಎತ್ತಿಟ್ಕೊಂಡ್ರೆ ಸಾಕು. ಸಪ್ರೇಟಾಗಿ ಹುರ್ಕೊಂಡು ಒಂದೇ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಒಂದೇ ಸಲ ಎಲ್ಲನೂ ಗ್ರೈಂಡ್ ಮಾಡ್ಕೋಬೇಕು ಅಲ್ವಾ. ಇವಾಗ ಜೀರಿಗೆ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಜೀರಿಗೆನ ಜಾಸ್ತಿನೇ ತಗೊಂಡಿದ್ದೀನಿ. ಈ ಸಾಂಬಾರ್ ಪೌಡರ್ಗೆ ಜೀರಿಗೆ ತುಂಬಾನೇ ಮುಖ್ಯ. ಈ ಫ್ಲೇವರೇ ಸಾಂಬಾರ್ ಟೇಸ್ಟ್ನ ಜಾಸ್ತಿ ಮಾಡೋದು. ಹಾಗಾಗಿ ಜೀರಿಗೆನ ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಕೊನೆನ ಒಂದೇ ಒಂದು ಸೇರಿಸ್ಕೊಂಡಿದ್ದೀನಿ, ಯಾಕಂದ್ರೆ ಯಾವುದೇ ಅಡುಗೆ ಮಾಡುವಾಗ್ಲೂ ನಾವು ಅರಿಶಿನ ಬಳಸ್ತೀವಲ್ವಾ, ಹಾಗಾಗಿ ಇದಕ್ಕೆ ಜಾಸ್ತಿ ಸೇರಿಸ್ಕೊಂಡಿಲ್ಲ. 1 ಕಟ್ ಆಗೋಷ್ಟು ಕರಿಬೇವನ್ನ ಒಣಗಿಸಿ ಸೇರಿಸ್ಕೊಂಡಿದ್ದೀನಿ, ಯಾಕಂದ್ರೆ ಹಸಿದನ್ನೇ ಸೇರಿಸ್ಕೊಂಡ್ರೆ ನೀವು ಡ್ರೈ ರೋಸ್ಟ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಮತ್ತೆ ಬೇಗ ಡ್ರೈ ಆಗಲ್ಲ. ಹಾಗಾಗಿ ಸ್ವಲ್ಪ ಒಣಗಿಸ್ಕೊಂಡು ಆಮೇಲೆ ನೀವು ಡ್ರೈ ಮಾಡಿ ಸೇರಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು. ಚಕ್ಕೆ ಮತ್ತೆ ಮೊಗ್ಗಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದನ್ನ ಡ್ರೈ ಆಗಿ ಹುರ್ಕೊಳ್ಳೋದ್ಕಿಂತ ಈ ರೀತಿ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ. ಈ ಸಾಂಬಾರ್ ಪೌಡರ್ಗೆ ನಾಟಿ ಧನಿಯಾ ಸಿಕ್ಕಿದ್ರೆ ತಗೊಳ್ಳಿ, ತುಂಬ ಚೆನ್ನಾಗಿ ಫ್ಲೇವರ್ ಅನ್ನೋದು ಬರುತ್ತೆ. ಧನಿಯಾ ಬೀಜನ ಈ ರೀತಿ ಕೈಯಿಂದ ಮುಟ್ಟಿದ್ರೆ ಪುಡಿ ಆಗಬೇಕು, ಇಷ್ಟು ಹುರ್ಕೊಂಡ್ರೆ ಸಾಕು. ಹೇಗೇನು ಎಣ್ಣೆ ಹಾಕಿ ಹುರ್ಕೊಳ್ಳೋ ಅಂಥದ್ದೇನಿಲ್ಲ, ಹಾಗೆ ಹುರ್ಕೊಂಡ್ರೆ ಸಾಕು. ಇವಾಗ ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಹುರಿಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ, ಯಾಕಂದರೆ ಘಾಟ್ ಬರೋದಿಲ್ಲ, ಹಾಗೇನೆ ರುಚಿನೂ ಚೆನ್ನಾಗಿರುತ್ತೆ. ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿನೂ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಬ್ಯಾಡಗಿ ಮೆಣಸಿನ್ಕಾಯಿನ ಬೇಕು ಅಂದರೆ ಜಾಸ್ತಿನೇ ಸೇರಿಸ್ಕೊಳ್ಳಿ, ಯಾಕಂದರೆ ಕಲರು ಚೆನ್ನಾಗಿರುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ಎಲ್ಲನೂ ಹುರಿದಿದ್ದಾದ್ಮೇಲೆ ಈ ರೀತಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ನೀವು ಇದನ್ನ ಪೌಡರ್ ಮಾಡ್ಕೋಬೇಕು. ನೀವು ಮಿಲ್ಲಿಗೆ ಹಾಕ್ಸೋದ್ಕಿನ್ನ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡ್ರೆ ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನಾನು ಜಾರ್ಗೆ ಮೆಣಸಿನ್ಕಾಯಿ ಹಾಕೊಂಡು ತರಿಯಾಗಿ ಗ್ರೈಂಡ್ ಮಾಡಿ ಈ ರೀತಿ ಕಾಳಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡ್ರೆ ಒಂದೇ ಹದದಲ್ಲಿ ನಿಮಗೆ ಪೌಡರು ರೆಡಿ ಆಗುತ್ತೆ. ನೀವು ಮೆಣಸಿನ್ಕಾಯಿ ಕಾಳು ಎಲ್ಲಾನು ಹಾಕೊಳ್ಳೋಕೆ ಹೋದ್ರೆ ಅದು ಸರಿಯಾಗಿ ಗ್ರೈಂಡ್ ಆಗಲ್ಲ. ಈ ರೀತಿ ಮಾಡ್ಕೊಳ್ಳಿ. ಪೌಡರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ತರಿ ತರನೇ ನೀವು ಪೌಡರ್ ಮಾಡ್ಕೋಬೇಕು. ಈ ಸಾಂಬಾರ್ ಪೌಡರ್ಗೆ ತರಿ ಆಗಿದ್ರೇನೆ ಸಾಂಬಾರ್ನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲೇ ಸಾಂಬಾರ್ ಪೌಡರ್ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.